Hi guys, welcome back to my channel Kiru Vlogs and yes, tada, it's my birthday. ಇವತ್ತು ನನ್ನ ಬರ್ಡೇ ಅಫಿಷಿಯಲ್ ಆಗಿ ಇವತ್ತು 21 ಇಯರ್ಸ್ ಇಂದ 22 ಇಯರ್ಸಿಗೆ ಕಾಲಿಡ್ತಾ ಇದ್ದೀನಿ ಆ್ಯಂಡ್ ಸೆಲೆಬ್ರೇಷನ್ ಆಗಲೇ ಮಿಡ್ ನೈಟಿಂದನೇ ಶುರು ಆಗಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಮಿಡ್ ನೈಟ್ ಶಾಕ್ ಕೊಟ್ಟರು ಬಂದು ನನಗೆ. ಅದ್ರ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಯ್, ಇವಾಗ ಟೈಮ್ ಯಾರು ತೋರಿಸ್ತಾರೆ? ನಿಮ್ಮ ಫೋನಲ್ಲಿ ಟೈಮ್ ತೋರಿಸು. ಟೈಮ್ ಇವಾಗ ಎಕ್ಸಾಕ್ಟ್ಲಿ 2:03 ಆಗಿದೆ. 12:03. ಇವಾಗ ನಾವೆಲ್ಲ ಇವತ್ತು ಯಾಕೆ ಇಲ್ಲಿದ್ದೀವಿ ಅಂದರೆ ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ. ನನ್ನ ಫ್ರೆಂಡ್ ಸ್ವಲ್ಪ ಫೇಮಸ್, ಸೊ ನಿಮ್ಗೆ ಗೊತ್ತಿರ್ತಾಳೆ. ಅವಳ ಬರ್ಡೇ ಇವತ್ತು. ಸೊ 12ಗೆ ಸರ್ಪ್ರೈಸ್ ಕೊಡುವ ಅಂತ ಬಂದಿದ್ದೀವಿ. ಸೊ ನನ್ನ ಪ್ರಕಾರ ಅವಳು ಎದ್ದಿದ್ದಾಳೆ. ಬಿಕಾಸ್ 12 ಎಲ್ಲರೂ ಎದ್ದಿರ್ತಾರೆ, ವಿಶ್ ಮಾಡ್ತಿರ್ತಾರೆ ಎಲ್ರೂ, ಅದಕ್ಕೆ ಸೊ ಎದ್ದಿರ್ತಾಳೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಹೇಗನ್ನಿಸ್ತಿದೆ ಸರ್ಪ್ರೈಸ್? ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ, ಇಷ್ಟೊಂದು ಕ್ರೌಡ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ನಾನು. Happy birthday. Thank you. ವೈಫ್ಸ್ ನಂಗೆ ಇವಾಗ ಪೂರ್ತಿ ಪ್ರಿನ್ಸೆಸ್. ನಾನು 2020ಗೆ ಹಾಕೊಂಡಿದ್ದೆ ಈ ಕಿರೀಟ ಥರದ್ದಿಲ್ಲ ಅಷ್ಟು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವಳು ಈ ಟೆರೆಸ್ ಮೇಲೆ ಇರ್ತಾಳೆ, ಹಿಂಗೆ ಎಗರ್ಕೊಂಡ್ ಬಂದ್ಬಿಡ್ತಾಳೆ. 6 roses I've got. Thank you guys, thank you so much. Thank you all. 6 ಜನ ಬಂದು 6 ರೋಸ್ ಕೊಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ತಗೋ, ನಿನಗೆ ಒಂದು ರೋಸ್, ನೀನೇ ಕೊಡು. ಸೆಲ್ಫ್ ಲವ್, ಮ್ಯಾಂಡೇಟ್ರಿ ಲವ್. ಥ್ಯಾಂಕ್ ಯು. ಇದೆಲ್ಲ ಹಿಂಗೆ ಮಾಡಿದ್ರಲ್ಲ ಇನ್ನು ಬರ್ಡೇ ಶುರುವಾಗಿ ಅರ್ಧ ಗಂಟೆಗೆ ಲಾಲಿ ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಾಳೆ. Stop it. Get some help. ಎಲ್ಲ DC ಫ್ಯಾನ್ಸ್. ಇಲ್ಲ ಸರ್, 22 ಆಗಿದೆ, ಲವ್ ಆಗಿದೆ. ನಾನು ಯಾರು ಆನ್ಲೈನಲ್ಲಿ ಅಂತ ಮಲ್ಕೋಬಿಟ್ಟೆ 10 ಗಂಟೆಗೆ. ಅದಕ್ಕೆ ಇದನ್ನ ಸರ್ಪ್ರೈಸ್ ಅಂತಾರೆ, ಓಕೆನಾ? ಬನ್ನಿ, ಬರ್ಡೇ ಗರ್ಲ್ ಮಮ್ಮಿ ಡ್ಯಾಡಿನ ಕರ್ಕೊಂಬರೋಣ. ಆಲ್ ರಿಸ್ಕ್. ಆಂಟಿ ಹೊಸ ವಿಡಿಯೋಗೆ 1M ರೀಚ್ ಬಂದಿದೆ. ಹಾಯ್ ಆಂಟಿ. ಅಂಕಲ್ ಆಂಟಿ ನಿದ್ದೆಲ್ಲ ಬೇಕತ್ತಿರ್ತಾರೆ. 12 ಕಾಲಾಗೈತಿ ಟೈಮ್. ಯಾವ ಟೈಮಿಗೆ ಬರ್ತಾರೋ ಅಂತ. ಆಂಟಿ ರಿಯಾಕ್ಷನ್ ತುಂಬಾ ಚೆನ್ನಾಗಿತ್ತು, ಅದನ್ನ ಮತ್ತೆ ಹಾಕ್ತೀನಿ. ಆಂಟಿ ಅಷ್ಟೇ, ಆಕ್ಟಿಂಗ್ ಸೂಪರ್ ಆಂಟಿ. ಐ ಲವ್ ಯುವರ್ ಆಕ್ಟಿಂಗ್ ಆಂಟಿ. ಡಿಸಿನ್ ಕಾಂಪ್ಲಿಮೆಂಟ್ ಮಾಡ್ತೀವಲ್ಲ ಪ್ರತಿ ವಿಡಿಯೋ, ನಿಮ್ದಂತೂ ಕಾಂಪ್ಲಿಮೆಂಟ್ ಮಾಡ್ತೀವಿ. ಅದಂತೂ ತುಂಬಾ ಆಂಟಿಗೆ ಸರ್ಪ್ರೈಸ್ ಆಯ್ತು ಆಕ್ಚುಲಿ. ಆಂಟಿಗೆ ಏನಂತ ಎದ್ದೇಳಿದೆ ಗೊತ್ತಾ? ಆಂಟಿ ಅಂತ ಎದ್ದೇಳಿಲ್ಲ. ಆಂಟಿ ಹೊಸ ವಿಡಿಯೋಗೆ 1M ರೀಚ್ ಬಂದಿದೆ ಅಂದೆ. ಏನು ಅಮ್ಮ ಬೆಳಗ್ಗೆ ಬೇಗ ಎದ್ದೊಳ್ತಾರೆ, ಅದಕ್ಕೆ ಸ್ವಲ್ಪ ಬೇಗ ಮಲಗಲ್ಲ. ಅಂದರೆ ನಿದ್ದೆ ಇಂಪಾರ್ಟೆಂಟ್, ಬೆಳಗ್ಗೆ ಬೇಗ ಎದ್ದೊಳಕ್ಕೆ. ತಂದ್ಕೊಂಡು ನೀಟಾಗೋರಿ. ಬರ್ತಾ ಇಲ್ಲ ಸ್ಟ್ರಗಲ್ಸ್. ಇದಂಗೇನೆ ರೋಸ್ ಕೊಟ್ಟು ವೆಲ್ಕಮ್ ಮಾಡಿದ್ರು. ಒಬ್ಬೊಬ್ರು ಐ ಫೆಲ್ಟ್ ಸೋ ಸ್ಪೆಷಲ್ ಗೊತ್ತಾಗ. ಚಾಕ್ಲೇಟ್ ಕೊಟ್ಟು ಆ್ಯಂಡ್ ಸ್ನೇಹ ನನಗೆ ಚಾಕ್ಲೇಟ್ ಕೊಟ್ಲು. ದಿಸ್ ಇಸ್ ಸ್ನೇಹ. ಆ್ಯಂಡ್ ಅದಾದ್ಮೇಲೆ ವೆಸ್ಟ್ ಸೈಡಿಂದ ಬಟ್ಟೆ ತಗೊಂಡ್ಬಂದಿದ್ದಾರೆ. ಇವರೆಲ್ಲ ನನ್ನ ಫ್ರೆಂಡ್ಸು, ಆದರೆ ಇವರಿಗೆ ನಂದು ಬಟ್ಟೆ ಸೈಜ್ ಗೊತ್ತಿಲ್ಲ. ಐ ಹ್ಯಾವ್ ಗಾಟ್ ಕ್ರಾಕ್ಸ್. ವಾಟ್ ಯುವರ್ ಸೈಜ್? ನಂಗೆ ಕ್ರಾಕ್ಸ್ ಇಷ್ಟ ಇಲ್ಲ ಅಂದ್ರೆ ತಂದು ಕೊಟ್ಟಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟ ಇಲ್ಲನೋ ಕಷ್ಟ ಇಲ್ಲನೋ, ಯು ಹ್ಯಾವ್ ಟು ಅಕ್ಸೆಪ್ಟ್ ದ ಗಿಫ್ಟ್. ಇಮೋಷನಲ್ ಡ್ಯಾಮೇಜ್.
ಇಷ್ಟ ಆಗದೆ ಏಕೈಕ ಚಪ್ಪಲಿ ಅಂದ್ರೆ ಕ್ರಾಕ್ಸು. ಅದನ್ನ ಹಾಕೊಳ್ಳಿದ್ರೆ ನೆಕ್ಸ್ಟ್ ಲೆವೆಲ್ ಫೀಲ್ ಬರುತ್ತೆ. ಟ್ರೈ ಮಾಡು, ಯು ವಿಲ್ ಗೆಟ್ ಟು ನೋ ಇಟ್. ಚಪ್ಪಲಿಗಳನ್ನ ಹಾಕೊಳ್ಳೋಕೆ ಇಷ್ಟ ಇಲ್ಲ. ಇಲ್ಲಿ ನೋಡಿ ಒಂದು ಐಟಮ್ ಮಿಸ್ ಆಗಿದೆ, ಹೇಳ್ತೀನಿ. ಒಂದು ಐಟಮ್ ಮಿಸ್ ಆಗಿದೆ. ಓ ಏನದು ಕ್ರ್ಯಾಕಲ್ಸಾ? ಕ್ರಿಸ್ಪಲ್ಲು. ನನ್ನ ಆಪ್ಸ್ ಇಲ್ಲ ಅನ್ನೋ ನನಗೆ. ಏನಂದೆ ಇನ್ನೊಂದ್ಸಲ ಹೇಳು. ಆಪ್ಸ್ ಇಲ್ಲ ಅನ್ನೋ ನನಗೆ. ಹೋಪ್ ಎಲ್ಲರೂ ನೋಡಿದ್ದೀರಾ ಕ್ಲಿಪ್ಪಿಂಗ್ಸ್ನೆಲ್ಲ. ಆ್ಯಂಡ್ ಇವಾಗ ಎದ್ದು ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು ಆ್ಯಂಡ್ ಅಪ್ಪು ಸಮಾಧಿ ಹತ್ರ ಹೋಗಬೇಕು. ಅದೊಂದು ನಾನು ಎವ್ರಿ ಇಯರ್ ಬರ್ಡೇ ನಾನು ಹೋಗೇ ಹೋಗ್ತೀನಿ, ಯಾವಾಗಲೂ ಹೋಗ್ತಾ ಇರ್ತೀನಿ, ಬಟ್ ಬರ್ಡೇ ದಿನ ಮಿಸ್ ಮಾಡಲ್ಲ, ಹೋಗೇ ಹೋಗ್ತೀನಿ ಅಪ್ಪು ಸಮಾಧಿಗೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಅಪ್ಪು ಸಮಾಧಿಗೆ ಹೋಗ್ಬಿಟ್ಟು ಬರ್ತೀನಿ. ಇಲ್ಲಿ ನೋಡಿ ಕಿರು ವ್ಲಾಗ್ಸ್ ಸುತ್ತಾಳೆ. ಗೈಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀನಿ. ಅಲ್ಲೆಲ್ಲ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ಬಿಡಲ್ಲ ದೇವಸ್ಥಾನದಲ್ಲಿ. ಆ್ಯಂಡ್ ಇವಾಗ ಇರೋದು ಅಪ್ಪು ಸಮಾಧಿ ಹತ್ರ ಬಂದಿದ್ದೀನಿ. ಇವಾಗ ಒಳಗಡೆ ಹೋಗೋಣ. ಆ್ಯಂಡ್ ಯೂಶ್ವಲಿ ನಾನು ಯಾವಾಗಲೇ ಬಂದರೂ ಅಷ್ಟೇ ನಾನು ಹಾಕಲ್ಲ ಎಲ್ಲೂ. ಒಂದು ಫೋಟೋ ತೊಗೊಂಡು ನಾನು ಎಲ್ಲೂ ಸ್ಟೇಟಸಿಗೆ ಹಾಕಲ್ಲ ನಾನು ಇಲ್ಲಿ ಬಂದಾಗ. ಅದೇನೋ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಆದರೆ ನಾನು ಇವಾಗ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಟ್ರಾನ್ಸ್ಪರೆಂಟ್ ಆಗಿರಲೇಬೇಕು, ಏನೇನಾಗುತ್ತೆ ಎಲ್ಲ ತೋರಿಸ್ಬೇಕು. ಎಸ್, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಏನಕ್ಕಂದರೆ ಯಾವುದೇ ವರ್ಷ ನಾನು ಬಂದಿದ್ರು ಅಂದರೆ ಲಾಸ್ಟ್ 3 ವರ್ಷದಿಂದನೂ ಲಾಸ್ಟ್ 2 ವರ್ಷವೂ ಜನ ಇರ್ತಾಯಿದ್ರು, ಯಾರಾದರೂ ಒಬ್ಬರು ಇರ್ತಾಯಿದ್ರು. ಆದರೆ ಈ ಸಲ ಯಾರೂ ಇಲ್ಲ, ನಾನು ಅಪ್ಪು ಸರ್ ಇಬ್ಬರೇ ಇರೋದು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಬಿಕಾಸ್ ನನಗೆ ಜನ ಇರೋ ಟೈಮ್ ಬರೋದಕ್ಕಿಂತ ಇಲ್ಲದೇ ಇರೋ ಟೈಮಲ್ಲಿ ಬಂದು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು. ಇಲ್ಲಿ ನಾವು ಹೇಗೆ ದೇವಸ್ಥಾನಕ್ಕೆ ಹೋದರೆ ಒಂದು 5 ನಿಮಿಷ ಕುತ್ಕೊಂಡು ಹೋಗ್ತೀವೋ, ಹಾಗೆ ಇಲ್ಲಿ ಬಂದು ಕುತ್ಕೊಂಡು ಮನಸ್ಸಿಗೆ ನೆಮ್ಮದಿ ಆಗೋವರೆಗೂ ಕುತ್ಕೊಂಡು ಹೋದ್ರೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ಇವತ್ತು ಅದಾಗಿದೆ. ಯಾರೂ ಇಲ್ಲ, ನೀವೇ ನೋಡ್ಬೋದು, ಲಿಟ್ರಲಿ ಯಾರೂ ಜನ ಇಲ್ಲ ಇಲ್ಲಿ ಕೆಲಸ ಮಾಡೋರು ಬಿಟ್ಟರೆ. ನೆಮ್ಮದಿ ಅನ್ನಿಸ್ತಾ ಇದೆ. ಆ್ಯಂಡ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಡಾಕ್ಟರ್ ರಾಜ್ಕುಮಾರ್ ಸರ್ ಸ್ಮಾರಕ ಹತ್ರ ಅವ್ರು ಮಾಡಿರೋ ಪ್ರತಿಯೊಂದು ಮೂವಿದು ಪೋಸ್ಟರ್ಸ್ಗಳು ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನಮಗೆ. ಒಂದೊಂದು ಮೂವಿದ್ರಲ್ಲೂ ಹೇಗೆ ಮಾಡಿದಾರೋ ಅವರು ಅನ್ನೋದೆಲ್ಲ ನೆನ್ಪು ಮಾಡ್ಕೊತೀವಿ. ಆದರೆ ನನಗೆ ಪರ್ಸ್ನಲಾಗಿ ಅನ್ಸೋದು ಏನಂದರೆ, ಇದೇ ಥರ ಅಪ್ಪು ಸರ್ದು ಪ್ರತಿಯೊಂದು ಅವರು ಚೈಲ್ಡ್ ಆರ್ಟಿಸ್ಟಾಗಿ ಕೆರಿಯರ್ನ ಸ್ಟಾರ್ಟ್ ಮಾಡಿದಾಗಿಂದನೂ ಅವ್ರು ಲಾಸ್ಟ್ ಮೂವಿವರೆಗೂ ಎಲ್ಲ ಕಲೆಕ್ಷನ್ ಆಫ್ ಫೋಟೋಸ್ನ ಹಾಕಿ ಅವ್ರು ಮಾಡಿರೋ ಸಾಧನೆಗಳು ಮತ್ತು ಅವ್ರಿಗೆ ಬಂದಿರೋ ಅವಾರ್ಡ್ಸ್ ಎಲ್ಲನೂ ಹಾಕ್ಬಿಟ್ಟು ಒಂದು ಎಕ್ಸಿಬಿಷನ್ಗೆ ಹೋದರೆ ಹೇಗೆ ನಮಗೆ ಆಗುತ್ತೋ ಆ ಥರ ಒಂದು ಮಾಡ್ಬೋದಲ್ವಾ, ಅಥವಾ ಮಾಡಿದರೆ ಚೆನ್ನಾಗಿರುತ್ತಲ್ವಾ ಅಂತ ನನಗನ್ಸುತ್ತೆ. ಅದು ಎಷ್ಟೇ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಸೊ ದಯವಿಟ್ಟು ಯಾರು ಜಡ್ಜ್ ಮಾಡಬೇಡಿ, ನನಗೆ ಅನ್ನಿಸ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿಂದ ಮನೆಗೆ ಹೊರಟ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಆಚೆ ಕರ್ಕೊಂಡು ಹೋದರು. ಹ್ಯಾಪಿ ಬರ್ಡೇ. ಇಲ್ಲಿ 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 ಅಫಿಷಿಯಲಿ 22. ಸೊ ಎಸ್, ಸೆಲೆಬ್ರೇಷನ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಮೈ ಫ್ರೆಂಡ್ಸ್ ಬಿಕಾಸ್ ನಾನು ಯಾವಾಗಲೂ ತುಂಬ ವರ್ಷ ಅಲ್ಲ, ತುಂಬ ತಿಂಗಳುಗಳಿಂದ ಹೇಳಿದ್ದೆ ಒಂಥರ ರೋಸ್ಗಳೆಲ್ಲ ಕೊಟ್ಟು ಎಂಟ್ರಿ ಇರಬೇಕು ಅಂತ. ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಪರ್ಫ್ಯೂಮ್ ಬೇಕು ಅಂತ ಯಾವಾಗಲೂ ಕೇಳಿದ್ದೆ, ಅದನ್ನು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ನಾನು ಹೇಳಿದ್ದು ಯಾವಾಗಲೂ ಹೇಳಿ ಚಿಕ್ಕ ಮಾತುಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನನ್ನ ಬರ್ಡೇ ಕಂಪ್ಲೀಟ್ ಮಾಡಿದ್ದಾರೆ. ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ದೆಮ್. ಆ್ಯಂಡ್ ನಿಮ್ಗೆ ಹೇಗೆ ಬೇಕೋ ಮತ್ತು ಅದು 21 ಇದು ಲೈಕ್ ನಾನೊಂದು ರೀಲ್ಸ್ ಮಾಡಬೇಕು ಅಂತ ಕೇಳಿದ್ದೆ. ನಾನು ಏನೇನು ಕೇಳಿದ್ದೀನೋ ಎಲ್ಲ ಮಾಡಿದ್ದಾರೆ. ಮೇನ್ ಕ್ರೆಡಿಟ್ಸ್ ಟು ದಿಸ್ ಪರ್ಸನ್.
ತುಂಬ ಥ್ಯಾಂಕ್ಸ್ ಇಷ್ಟೊಂದೆಲ್ಲ ಮಾಡಿರೋದಕ್ಕೆ. ಫೀಲಿಂಗ್ ರಿಯಲಿ ಸ್ಪೆಷಲ್. ನಿಜ ಇಂಥ ಫ್ರೆಂಡ್ಸ್ನ ಪಡೆಯೋದಕ್ಕೆ ನನಗೆ ಐ ಆಮ್ ರಿಯಲಿ ಲಕ್ಕಿ. ಆ್ಯಂಡ್ ಇದಿಷ್ಟ ಅಲ್ಲ ನಮ್ಮ ಗ್ಯಾಂಗು, ಇದರಲ್ಲಿ ಇಬ್ಬರು ಮಿಸ್ಸಿಂಗ್ ಇದ್ದಾರೆ, ಮಾನಸ ಮತ್ತು ಯಶವಂತ್ ಅಂತ. ಫಸ್ಟ್ ಅವ್ರನ್ನೂ ಮೀಟ್ ಮಾಡ್ತೀನಿ, ಬಟ್ ಅವ್ರು ಸ್ವಲ್ಪ ಎಕ್ಸಾಮ್ಸ್ ಅದು ಇದು ಅನ್ನೋ ರೀಸನ್ಗೆ ಬರೋಕ್ಕಾಗಿಲ್ಲ ಇವಾಗ. ಬಟ್ ಐ ರಿಯಲಿ ಮಿಸ್ ಚರ್ಲಾಡಿದ್ದಾರೆ. ಹಾಯ್ ಫ್ರೆಂಡ್ಸ್, ಹೇಳ್ತಿಕ್ಕೆ ಇವಾಗ ಕಟ್ಟಿರೋದು ಅಂದರೆ ರಕ್ಷಾಬಂಧನ ದಿವಸ ಕಿರಿಕಾಗೋಗಿ ರಕ್ಷಾಬಂಧನ ಆಗಿಲ್ಲ, ಯಾವಾಗಲೂ ಯಾವಾಗಿದ್ದು ಅದು ಒಂದು 2 ಕಂಟಿನ್ಯೂಟಿ. ತಿಂಗಳು ಮಾತಾಡಿರಲಿಲ್ಲ ನಾವು, ಹಾಗಾಗಿ ರಕ್ಷಾಬಂಧನ ದಿನ ಕಟ್ಟಕ್ಕಾಗಲಿಲ್ಲ ನನಗೆ. ಹಾಗಾಗಿ ನನ್ನ ಬರ್ಡೇ ದಿನ ಇವತ್ತು ಕಟ್ತಾ ಇದ್ದೀನಿ. शाबाश बेटा. ನಾನೇನು ಭಾರಿ ಕೊಡ್ತೀನಿ ಕಾರ್ಡು ಅಂತಂದ್ರೆ ನಾನು ಎಲ್ಲೋ ಕ್ರೆಡಿಟ್ ಡೆಬಿಟ್ ಕಾರ್ಡು ಕೊಟ್ಟ ಅನ್ಕೊಂಡೆ. ಅದು ಎಕ್ಸ್ಪೈರ್ ಆಗಿ ಜುಲೈನೇ ಎಕ್ಸ್ಪೈರ್ ಆಯ್ತದು. ಬರ್ಡೇ ಟೈಮಲ್ಲಿ ಯಾವಾಗಲೂ ಮಳೆ ಬರುತ್ತೆ, ಸೊ ಸ್ಪೆಷಲ್ ಆಗಿರುತ್ತೆ. ಯಾವ್ದೋ ಡೈಲಾಗ್ ಹೇಳ್ದಂಗೆ ಹೇಳ್ಬಿಟ್ಟು ಹೋಯ್ತಾಳೆ. ಆಕ್ಷನ್ ಗೈಸ್ ಏನಪ್ಪ ಅಂತಂದ್ರೆ ನಂಗೆ ಎವ್ರಿ ಇಯರ್ ನನ್ನ ಬರ್ಡೇಗೆ ಮಳೆ ಬಂದೇ ಬರುತ್ತೆ. ಮಳೆಗಾಲದಲ್ಲಿ ಉಟ್ಬಿಟ್ಟು ಓಕೆ ಗೈಸ್, ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬರ್ಡೇ ಹುಟ್ಟಿದ್ದಲ್ಲ. ದಿನ ಪ್ರತಿ ವರ್ಷ ಮಳೆ ಬರುತ್ತೆ. ನನಗೆ ಹೇಳಕ್ ಬಿಡ್ತೀಯಾ? ಓಕೆ ಆಯ್ತು. ಮಳೆಗಾಲ ಇದ್ರೂ ಇವಳು ಬರ್ಡೇ ದಿವಸ ಏನೋ ಗೊತ್ತಿಲ್ಲ, ಇವಳು ಬರ್ಡೇ ಟೈಮಲ್ಲಿ ಮಳೆ ಬಂದ್ಬಿಟ್ಟು ನಾವೇನಾದ್ರೂ ತಿನ್ನಕ್ ಹೋಗ್ತೀವಿ, ಇನ್ನೊಂದ್ಸತಿ ಕೊಡಿಸ್ತಾ ಇದ್ದಾಳೆ. ಅದು ಎಕ್ಸಾಕ್ಟ್ ಕರೆಕ್ಟ್ ಫೋಟೋ ತೆಗ್ಸ್ಕೊತಿರ್ತೀವಿ, ಅವಾಗ ಮಳೆ ಬರುತ್ತೆ. ಈ ಲಾಸ್ಟ್ ಇಯರ್ ಅಷ್ಟೇ ಇದೇ ತರ ಆಗಿತ್ತು ಗೈಸ್. ಈಗ ನನಗೆ ಹೊಟ್ಟೆ ಹಸಿತೈತೆ, ಬೇರೆ ಕಡೆ ಹೋಗೋಣ. ನಮ್ಮ ಬಕಾಸುರ ಬಂತು, ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ಆ್ಯಂಡ್ ಇವಾಗ ಮನೆಗೆ ಬಂದಿದ್ದೀನಿ. ಆ್ಯಂಡ್ ನೋಡಿ ಯಾರು ಬಂದಿದ್ದಾರೆ. ವ್ಲಾಗಲ್ಲಿ ಹಾಕ್ಬಾರ್ದಂತೆ. ನಮ್ಮ ಅಮ್ಮನೇ ಪರವಾಗಿಲ್ಲ, ಎಷ್ಟು ಚೆನ್ನಾಗಿರ್ತಾರೆ, ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ. ಸೊ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್, ನಾನು ಅವಾಗಲೇ ನಿಮ್ಗೆ ಹೇಳಿದ್ನಲ್ಲ ಮಿಸ್ಸಿಂಗ್ ಅಂತ, ಅವಳು ಬಂದಿದ್ದಾಳೆ. ಬಾಂಬರ್ ಜಾಕೆಟ್ ಬಂದಿದೆ ಗಿಫ್ಟು. ಕಾಂಗೋ ಚೆನ್ನಾಗಿರುತ್ತೆ. ಸರಂಗೆ ಕರೆಕ್ಟ್ ಆಗಿದೆ ನೋಡು, ಅವಳು ಒಂದಿನಕ್ಕೂ ಸೈಜ್ ಕೇಳಲಿಲ್ಲ, ಏನು ಕೇಳಲಿಲ್ಲ, ಹಂಗೆ ಅದು ಗರ್ಲ್ಸ್ ಅದು ಬರ್ತಡೇ ಇನ್ನೇನು 3 ಅವರ್ ಐತೆ, ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಮುಂಚೆ ಫೋನ್ ಮಾಡಿ ಕೇಳಿದ್ದು ಸೈಜ್ ಎಷ್ಟು ಅಂತ. ಚೆನ್ನಾಗಿದ್ಯಾ? ಎಸ್. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಎಸ್ ಗೈಸ್, ಇವಾಗ ಮನೇಲಿ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಇಲ್ಲೇ ಮನೆ ಹತ್ರ ಒಂದು ಕೆಫೆ ಇದೆ, ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಇವಾಗ ಇಲ್ಲಿ ಸ್ವಲ್ಪ ಚೆನ್ನಾಗಿ ತಿಂದ್ಬಿಟ್ಟು ಮನೆಗೆ ಹೋಗಂತೂ ತಿನ್ನೋದು ಪಕ್ಕಾ ಸುಳ್ಳು, ಇಲ್ಲೇ ಎಲ್ಲ ತಿಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದು. ಸೊ ಎಸ್ ಗೈಸ್, ಇವತ್ತಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸಖತ್ ಒಂಥರ ಸ್ಪೆಷಲ್ ಫೀಲ್, ಪ್ರಿನ್ಸಸ್ ಫೀಲ್ ಎಲ್ಲ ಕೊಟ್ಟಿದ್ದಾರೆ ನನ್ನ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್, ಎಲ್ಲರೂ ಇಷ್ಟು ಖುಷಿಯಾಗಿ ನನ್ನ ಇಟ್ಕೊಂಡಿದ್ದಕ್ಕೆ ಫುಲ್ ಡೇ. ಆ್ಯಂಡ್ ನಮ್ಮ ಮಮ್ಮಿನೂ ಅಷ್ಟೇ ಪಾಯಸ ಎಲ್ಲ ಮಾಡಿದರು, ನಾನು ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ಬಟ್ ಮಮ್ಮಿನೂ ಬಟ್ಟೆ ಕೊಡಿಸಿದ್ದಾರೆ, ಪಾಯಸ ಮಾಡಿದ್ದಾರೆ, ಡ್ಯಾಡಿ ಬಟ್ಟೆ ಕೊಡ್ತಿದ್ದಾರೆ. ಸೊ ಓವರಾಲ್ ತಮ್ಮ ಫೋನ್ ಮಾಡಿ ವಿಶ್ ಮಾಡ್ದೆ ನನಗೆ, ಅದಕ್ಕಿಂತ ಇನ್ನೇನು ಬೇಕು. ಸೊ ಡೇ ಫುಲ್ ಖುಷಿಯಾಗಿ ಮುಗೀತು.
ಆ್ಯಂಡ್ ದಿಸ್ ವಾಸ್ ಮೈ ಬರ್ಡೇ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ hope you all enjoyed it. Okay, see you guys in the next video. Until then, bye.